ಆರಾಧ್ಯ ಎಜುಕೇಷನಿನ ಇವತ್ತಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಇದ್ದೇವೆ. ಕಳೆದ ಸಂಚಿಕೆಯಲ್ಲಿ ಅಥವಾ ವ್ಯಾಕರಣದ ಕಳೆದ ಭಾಗದಲ್ಲಿ ಸಂಧಿಗಳಲ್ಲಿ ಕನ್ನಡ ಸಂಧಿಗಳು ಎನ್ನುವ ವಿಷಯದ ಕುರಿತಾಗಿ ಹಾಗೂ ಪ್ರಕೃತಿ ಭಾವದ ಕುರಿತಾಗಿ ನಾವು ತಿಳಿದುಕೊಂಡಿದ್ದೇವೆ. ಆ ಸಂಚಿಕೆಯ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ, ಗಮನಿಸಿಕೊಳ್ಳಿ. ಇಂದಿನ ಸಂಚಿಕೆಗೆ ಹೋಗುವ ಮುನ್ನ ಯಾರ್ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ನೇರವಾಗಿ ಇಂದಿನ ಸಂಚಿಕೆಗೆ ಹೋಗೋಣ. ಇಂದಿನ ಸಂಚಿಕೆಯಲ್ಲಿ ಸಂಸ್ಕೃತ ಸಂಧಿಗಳ ಕುರಿತಾಗಿ ನೋಡೋಣ. ಕನ್ನಡ ಸಂಧಿಯಲ್ಲಿ ಕನ್ನಡ ಪದಗಳೇ ಕಂಡುಬಂದರೆ ಸಂಸ್ಕೃತ ಸಂಧಿಯಲ್ಲಿ ಕನ್ನಡದಲ್ಲಿ ಬಳಸುವಂತಹ ಪದಗಳಾದರೂ ಕೂಡ ಆ ಸಂಧಿ ಕಾರ್ಯದಲ್ಲಿ ಪೂರ್ವ ಹಾಗೂ ಉತ್ತರ ಪದಗಳೆರಡು ಸಂಸ್ಕೃತ ಪದಗಳಾಗಿರುತ್ತವೆ. ಅಂದರೆ ಉದಾಹರಣೆಗೆ ಮಹಾತ್ಮ ಎಂಬ ಪದವನ್ನು ತೆಗೆದುಕೊಂಡು ಅದನ್ನು ಬಿಡಿಸಿ ಹೇಳಿದಾಗ ಮಹಾ ಮತ್ತು ಆತ್ಮ ಎಂಬ ಈ ಎರಡೂ ಪದಗಳು ಕೂಡ ಇವು ಸಂಸ್ಕೃತ ಪದಗಳೇ ಆಗಿರುತ್ತವೆ. ಅಂದರೆ ನಮ್ಮ ದಿನನಿತ್ಯದ ಮಾತುಗಳಲ್ಲಿ ಕೆಲವೊಂದು ಸಂಸ್ಕೃತ ಪದಗಳನ್ನು ನಾವು ಬಳಸುತ್ತೇವೆ. ಅದರಂತೆ ಕನ್ನಡ ಕಾವ್ಯಗಳಲ್ಲಿ ನಮ್ಮ ಕವಿಗಳು ಸಾವಿರಾರು ಸಂಸ್ಕೃತ ಪದಗಳನ್ನು ಬಳಸಿರುವುದನ್ನು ನಾವು ಗಮನಿಸಬಹುದು. ಅಂದರೆ ಅವುಗಳು ಸಂಸ್ಕೃತದಿಂದ ಎರವಲು ಪಡೆದಂತಹ ಪದಗಳಾಗಿರುತ್ತವೆ. ಈಗ ನಿಮಗೆ ಅರ್ಥವಾಗಿರಬಹುದು, ಕನ್ನಡದ ವ್ಯಾಕರಣದಲ್ಲಿ ಈ ಹಿಂದೆ ಹೇಳಿದಂತೆ ಸಂಸ್ಕೃತ ಪದಗಳಿಗೆ ಪ್ರಾಮುಖ್ಯತೆ ಇದೆ ಎಂದು. ಅದನ್ನು ನಮಗೆ ಇನ್ನು ಮುಂದಕ್ಕೆ ತಿಳಿದುಕೊಳ್ಳಬಹುದು. ಅದನ್ನು ಕನ್ನಡ ಭಾಷಾಜ್ಞಾನದ ದೃಷ್ಟಿಯಿಂದ ತಿಳಿದುಕೊಂಡರೆ ಅತ್ಯುತ್ತಮ. ಎರಡು ಸಂಸ್ಕೃತ ಸಂಧಿಗಳು ಸೇರಿಕೊಂಡಾಗ ಸಂಸ್ಕೃತ ಸಂಧಿ ಹಾಗೂ ಒಂದು ಸಂಸ್ಕೃತ ಪದ ಕನ್ನಡ ಪದದೊಂದಿಗೆ ಸೇರಿಕೊಂಡಾಗ ಅದು ಕನ್ನಡ ಸಂಧಿಯಾಗುತ್ತದೆ. ಕನ್ನಡದಲ್ಲಿ ಹೇಗೆ ಸ್ವರ ಸಂಧಿ ವ್ಯಂಜನ ಸಂಧಿಗಳು ಇರುತ್ತವೋ ಹಾಗೆಯೇ ಸಂಸ್ಕೃತದಲ್ಲಿಯೂ ಕೂಡ ಇವೆ. ಆರಂಭದಲ್ಲಿ ಸ್ವರ ಸಂಧಿಗಳ ಕುರಿತಾಗಿ ತಿಳಿಯೋಣ. ಪ್ರಥಮವಾಗಿ ಸವರ್ಣ ದೀರ್ಘ ಸಂಧಿ. ಹೆಸರಿನಲ್ಲೇ ದೀರ್ಘ ಅನ್ನುವುದನ್ನು ಗಮನಿಸಬೇಕು. ಇಲ್ಲಿ ಸಂಧಿ ಕಾರ್ಯ ನಡೆಯುವ ಕಾಲಕ್ಕೆ ದೀರ್ಘವಾಗಿ ಉಚ್ಚರಿಸಬೇಕಾಗುತ್ತದೆ. ಪರದೆಯನ್ನು ಗಮನಿಸಿ. ಈಗ ನಿಮ್ಮ ಸಂದೇಹಕ್ಕೆ ಉತ್ತರ ಲಭಿಸಿರುತ್ತದೆ. ಸವರ್ಣ ದೀರ್ಘ ಸಂಧಿ. ಸವರ್ಣ ಸ್ವರಗಳು ಒಂದರ ಮೇಲೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಗಿರೀಶ ಎನ್ನುವಲ್ಲಿ ಉತ್ತರ ಪದದ ಮೊದಲ ಅಕ್ಷರ ಆದೇಶವಾಗಿ ಬರುವುದನ್ನು ಗಮನಿಸಿ. ಅಂದರೆ ಇಕಾರಕ್ಕೆ ಈಕಾರ ಪರವಾಗಿ ಈಕಾರಾದೇಶ ಬರುವುದು. ಗಿರಿ ಈಶ ಅಂದರೆ ಇಲ್ಲಿ ಗಿರೀಶ ಎಂದು ಆಗುತ್ತದೆ. ಗಿರೀಶ ಎಂದು ನಾವು ಉಚ್ಚರಿಸುವುದಿಲ್ಲ. ಉಳಿದ ಉದಾಹರಣೆಗಳನ್ನು ಗಮನಿಸೋಣ. ದೇವ ಅಸುರ, ದೇವಾಸುರ. ಕವಿ ಇಂದ್ರ, ಕವೀಂದ್ರ. ಗುರು ಉಪದೇಶ, ಗುರುಪದೇಶ. ಈಗ ನಾವು ಸವರ್ಣ ದೀರ್ಘ ಸಂಧಿ ಎಂದರೆ ಏನು ಎಂದು ತಿಳಿದುಕೊಂಡೆವು. ಅಕಾರಕ್ಕೆ ಆಕಾರಾದೇಶವಾಗಿಯೂ ಇಕಾರಕ್ಕೆ ಈಕಾರಾದೇಶ, ಈ ರೀತಿ ದೀರ್ಘ ಸ್ವರವು ಆದೇಶವಾಗಿ ಬರುವುದು. ಅ ಆ ಆ ಆ ಆ ಆ, ಇ ಈ ಈ ಈ, ಉ ಉ, ಋ ಋ ಹೀಗೂ ಆದೇಶ ಬರುವುದು ಕೂಡ ಸವರ್ಣ ಸ್ವರಗಳಾಗಿವೆ. ಮುಂದಕ್ಕೆ ನಾವು ಗುಣಸಂಧಿ ಎಂದರೆ ಏನು ಎನ್ನುವುದಾಗಿ ತಿಳಿದುಕೊಳ್ಳೋಣ. ಗುಣಸಂಧಿಯು ಸವರ್ಣ ದೀರ್ಘ ಸಂಧಿಯಿಂದ ಸ್ವಲ್ಪ ವ್ಯತ್ಯಸ್ತವಾಗಿರುತ್ತದೆ.
ಇಲ್ಲಿ ಆ ಆಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನಗಳಲ್ಲಿ ಅಂದರೆ ಸಂಧಿ ಕಾರ್ಯಗೊಂಡಲ್ಲಿ ಏಕಾರವು ಆದೇಶವಾಗಿ ಬರುತ್ತದೆ. ಊಕಾರಗಳು ಪರವಾದರೆ ಆ ಸ್ಥಾನದಲ್ಲಿ ಓ ಋಕಾರಕ್ಕೆ ಅರ್ ಆದೇಶವಾಗುತ್ತದೆ. ಇದನ್ನು ನಾವು ಗುಣಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಸುರ ಈಶ ಸುರೇಶ, ಮಹರ್ಷಿ ಮಹರ್ಷಿ, ಚಂದ್ರ ಉದಯ ಚಂದ್ರೋದಯ. ಈ ಮೂರು ಉದಾಹರಣೆಗಳಲ್ಲಿ ಸುರ ಈಶ ಸುರೇಶ ಎಂಬಲ್ಲಿ ಏಕಾರವು ಆದೇಶವಾಗಿ ಬಂದಿರುವುದನ್ನು, ಮಹರ್ಷಿ ಮಹರ್ಷಿ ಎಂಬಲ್ಲಿ ಅರ್ ಆದೇಶವಾಗಿ ಬಂದಿರುವುದನ್ನು, ಚಂದ್ರ ಉದಯ ಚಂದ್ರೋದಯ ಎಂಬಲ್ಲಿ ಓಕಾರವು ಆದೇಶವಾಗಿ ಬಂದಿರುವುದನ್ನು ನಾವು ಗಮನಿಸಬಹುದು. ಮುಂದೆ ನಾವು ವೃದ್ಧಿ ಸಂಧಿಯ ಕುರಿತಾಗಿ ತಿಳಿದುಕೊಳ್ಳೋಣ. ಇಲ್ಲಿ ಆಕಾರಗಳಿಗೆ ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು, ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬರುತ್ತದೆ. ಇದಕ್ಕೆ ನಾವು ವೃದ್ಧಿ ಸಂಧಿ ಎಂದು ಕರೆಯುವುದು. ಉದಾಹರಣೆಗೆ ಮಹೌನ್ನತ್ಯ ಮಹೌನ್ನತ್ಯ, ಲೋಕ ಏಕವೀರ ಲೋಕೈಕವೀರ. ಮುಂದೆ ನಾವು ಎಣ್ ಸಂಧಿಯ ಕುರಿತಾಗಿ ನೋಡೋಣ. ಈ ಉ ಋ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಈ ಕಾರಗಳಿಗೆ ಇಕಾರವು, ಊಕಾರಗಳಿಗೆ ವಿಕಾರವು, ಋಕಾರಕ್ಕೆ ಋವು ಆದೇಶವಾಗಿ ಬರುತ್ತದೆ. ಇದನ್ನು ನಾವು ಎಣ್ ಸಂಧಿ ಎಂದು ಕರೆಯುತ್ತೇವೆ. ಈಗಲಷ್ಟೇ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿಗಳು ಹೇಗೆ, ಅವುಗಳನ್ನು ಹೇಗೆ ಗುರುತಿಸಿಕೊಳ್ಳಬಹುದು ಅಥವಾ ಯಾವ ರೀತಿ ಸಂಧಿ ಕಾರ್ಯ ನಡೆಯುತ್ತದೆ. ಈ ರೀತಿ ಸಂಧಿ ಕಾರ್ಯ ನಡೆದಾಗ, ಅಂದರೆ ಎರಡು ಸ್ವರಗಳು ಸಂಧಿಗೊಂಡಾಗ ಹೊಸತಾಗಿ ರೂಪುಗೊಂಡ ಸ್ವರದಿಂದ ಆ ಮೂಲಕ ಸರಿಯಾದ ಸ್ವರವನ್ನು ಸಂಧಿ ಕಾರ್ಯಕ್ಕೆ ಹೊಂದಿಸಿಕೊಂಡಾಗ ಆ ಉಚ್ಚಾರದಿಂದ ಆ ಸಂಧಿ ಯಾವುದೆಂದು ನಮಗೆ ತಿಳಿದುಕೊಳ್ಳುವಂತಾಯಿತು. ಎಣ್ ಸಂಧಿಯಲ್ಲಿ ಇನ್ಯಾವ ರೀತಿಯಲ್ಲಿ ಹೇಳಲಾಗುತ್ತೆ, ಹೇಗೆ ಗುರುತಿಸಿಕೊಳ್ಳಬಹುದು ಎನ್ನುವುದನ್ನು ಪರದೆಯಲ್ಲಿ ಕಾಣುವಂತಹ ಉದಾಹರಣೆಗಳನ್ನು ನಾವು ನೋಡುತ್ತಾ ತಿಳಿದುಕೊಳ್ಳೋಣ. ಕೋಟಿ ಅಧೀಶ ಕೋಟ್ಯಾಧೀಶ, ಮನು ಆದಿ ಮನ್ವಾದಿ, ಪಿತೃ ಅರ್ಥ ಪಿತ್ರರ್ಥ. ಮುಂದಕ್ಕೆ ನಾವು ವ್ಯಂಜನ ಸಂಧಿಗಳ ಕುರಿತಾಗಿ ತಿಳಿಯೋಣ. ಆರಂಭದಲ್ಲಿ ಜಶ್ತ್ವ ಸಂಧಿಯ ಕುರಿತಾಗಿ ತಿಳಿಯೋಣ. ಜಶ್ ಅಂದರೆ ಸಂಸ್ಕೃತ ವ್ಯಾಕರಣದಲ್ಲಿ ಜ ಭ ಗ ಡ ಧ ಈ 5 ವ್ಯಂಜನಗಳನ್ನು ತಿಳಿಸುವ ಒಂದು ಸಂಜ್ಞೆ. ಜಶ್ತ್ವ ಎಂದಾಗ ಈ 5 ವ್ಯಂಜನಗಳು ಆದೇಶವಾಗಿ ಬರುವುದು ಎಂದರ್ಥ. ಇನ್ನೂ ಸೂಕ್ಷ್ಮವಾಗಿ ಹೇಳುವುದಾದರೆ ಕ ಚ ಟ ಥ ಪಗಳಿಗೆ ಗ ಜ ಡ ಧ ಬಗಳು ಕ್ರಮವಾಗಿ ಆದೇಶವಾಗಿ ಬರುವುದಾಗಿದೆ. ಅದು ಹೇಗೆ ಸಾಧ್ಯ? ನಾವು ಅದನ್ನು ಕ ಚ ಟ ಥ ಪ ಎಂಬುದಾಗಿ ಉಚ್ಚರಿಸುತ್ತೇವೆ, ಬರೆಯುತ್ತೇವೆ. ಅಂದರೂ ಅದನ್ನು ಜೋಡಿಸಿ ಉಚ್ಚರಿಸಿದಾಗ ಗ ಜ ಡ ದ ಬ ಎಂಬುದಾಗಿಯೇ ಆದೇಶಗಳು ಬರುತ್ತದೆ. ಇದನ್ನು ನಾವು ಎಲ್ಲೋ ಕೇಳಿದಂತೆ ಇದೆಯಲ್ಲ ಎಂಬ ಪ್ರಶ್ನೆ ನಮ್ಮನ್ನು ಕಾಡಬಹುದು. ಒಮ್ಮೆ ನೆನಪಿಸಿ, ಹೌದು, ನಮ್ಮ ಕನ್ನಡ ಸಂಧಿಯಲ್ಲೇ ನಾವು ಇದನ್ನು ನೋಡಿದ್ದೇವೆ. ಮಳೆಗಾಲ ಎನ್ನುವ ಬದಲು ಮಳೆಗಾಲ ಎಂದು, ಬೆಟ್ಟ ತಾವರೆ ಎನ್ನುವ ಬದಲು ಬೆಟ್ಟದಾವರೆ ಎಂದು ನಾವು ಉಚ್ಚರಿಸುತ್ತೇವೆ. ಅದೇ ರೀತಿ ಇಲ್ಲಿ ಪರದೆಯಲ್ಲಿ ನೀಡಿದಂತಹ ಉದಾಹರಣೆಗಳನ್ನು ಗಮನಿಸಿ. ಷಟ್ ಆನನ ಷಡಾನನ, ಸತ್ ಉದ್ದೇಶ ಸದುದ್ದೇಶ, ಅಬ್ಧಿ ಅಬ್ಧಿ, ದಿಕ್ ದೇವತೆ ದಿಗ್ದೇವತೆ, ಅಚ್ ಆದಿ
ಅಜಾದ್. ಮುಂದಕ್ಕೆ ನಾವು ಚುತ್ವ ಸಂಧಿಯ ಕುರಿತಾಗಿ ನೋಡೋಣ. ಚು ಎಂದರೆ ಶಕಾರ ಚ ವರ್ಗಾಕ್ಷರಗಳು. ಶ ಎನ್ನುವುದು ಶಕಾರ. ಚು ಎಂದಾಗ ಚ ಛ ಝ ಝ ಞ ಈ 6 ಅಕ್ಷರಗಳು ಚು ಎಂದು ಗುರುತಿಸಲ್ಪಡುತ್ತದೆ. ಇವುಗಳು ಆದೇಶವಾಗಿ ಬರುವುದೇ ಚುತ್ವ ಸಂಧಿ. ಉದಾಹರಣೆಯನ್ನು ಗಮನಿಸಿ. ಬೃಹತ್ ಎಂಬ ಪೂರ್ವ ಪದದೊಂದಿಗೆ ಛತ್ರ ಎಂಬುದು ಉತ್ತರ ಪದವಾಗಿ ಸೇರಿಕೊಂಡಾಗ ಬೃಹಶ್ಚತ್ರ ಎಂದಾಗುತ್ತದೆ. ಬೃಹತ್ ಛತ್ರ, ಬೃಹಶ್ಚತ್ರ. ತಕಾರಕ್ಕೆ ಚಕಾರವು ಪರವಾಗಿ ಚಕಾರಾದೇಶವಾಗುತ್ತದೆ. ಅಂದರೆ ಸಕಾರತ ವರ್ಗಾಕ್ಷರಗಳಿಗೆ ಶಕಾರ ಚಕಾರ ವರ್ಗಾಕ್ಷರಗಳು ಪರವಾದಾಗ ಸಕಾರಕ್ಕೆ ಶಕಾರವೂ ತಕಾರಕ್ಕೆ ಚ ವರ್ಗವು ಆದೇಶವಾಗಿ ಬರುತ್ತದೆ. ಪರದೆಯಲ್ಲಿ ಉದಾಹರಣೆಗಳನ್ನು ಗಮನಿಸಿದಾಗ ಈ ಮಾತುಗಳು ನಮಗೆ ಅರ್ಥವಾಗಬಹುದು. ಯಶಸ್ ಶರೀರಿ, ಯಶಶರೀರಿ. ಜಗತ್ ಜ್ಯೋತಿ, ಜಗಜ್ಯೋತಿ. ಮನಶ್ಚಂಚಲ, ಮನಶ್ಚಂಚಲ. ಬದಲಾವಣೆಗಳನ್ನು ಗಮನಿಸಿ ಯಾವ ರೀತಿ ಆದೇಶವಾಗಿ ಬರುತ್ತದೆ ಎಂಬುದಾಗಿ ನಾವು ಇಲ್ಲಿ ನೋಡಿಕೊಳ್ಳಬಹುದು. ಮುಂದೆ ನಾವು ಕೊನೆಯದಾಗಿ ಅನುನಾಸಿಕ ಸಂಧಿ ಎಂದರೆ ಏನು ಎನ್ನುವುದಾಗಿ ತಿಳಿದುಕೊಳ್ಳೋಣ. ಈ ಬಗ್ಗೆ ಹೆಚ್ಚಾಗಿ ಹೇಳಬೇಕಾದದ್ದಿಲ್ಲ. ಕಳೆದ ಬಾರಿಯೇ ಈ ಕುರಿತು ನಾವು ತಿಳಿದುಕೊಂಡಿದ್ದೇವೆ. ಞ ಞ ಣ ನ ಮ ಎಂಬ ಈ 5 ಅಕ್ಷರಗಳು, ಇವುಗಳನ್ನು ಒಟ್ಟಾಗಿ ನಾವು ಅನುನಾಸಿಕಗಳು ಎಂದು ಕರೆಯುತ್ತೇವೆ. ಈ ಅಕ್ಷರಗಳು ಆದೇಶವಾಗಿ ಬರುವುದೇ ಅನುನಾಸಿಕ ಸಂಧಿ. ಜಶ್ತ್ವ ಸಂಧಿಯಲ್ಲಿ ಕ ಚ ಟ ತ ಬಗಳಿಗೆ ಕ್ರಮವಾಗಿ ಗ ಜ ಡ ದ ಬಗಳು ಆದೇಶವಾಗಿ ಬರುವುದು. ಅದೇ ರೀತಿ ಇಲ್ಲಿ ಞ ಞ ಣ ನ ಮಗಳು ಆದೇಶವಾಗಿ ಬರುತ್ತದೆ. ಉದಾಹರಣೆಗೆ ವಾಕ್ಮಯ, ವಾಗ್ಮಯ. ಷಟ್ ಮುಖ, ಷಣ್ಮುಖ. ಸತ್ ಮಾನ, ಸನ್ಮಾನ. ಇವಿಷ್ಟು ಸಂಸ್ಕೃತ ಸ್ವರ ಹಾಗೂ ವ್ಯಂಜನ ಸಂಧಿಗಳ ಕುರಿತಾಗಿ ಹೇಳಲಿರುವ ವಿಚಾರಗಳು. ಗಮನವಿಟ್ಟು ನಾವು ಅವಸರ ಪಡದೆ ಗಮನಿಸಿಕೊಂಡರೆ ಸಂಸ್ಕೃತ ಸಂಧಿಗಳು ಕೂಡ ಕನ್ನಡದಂತೆ ಸುಲಭ ಎನ್ನುವುದಾಗಿ ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. 2ಕ್ಕಿಂತ ಹೆಚ್ಚು ಬಾರಿ ಈ ಬಗ್ಗೆ ನಾವು ಅಧ್ಯಯನವನ್ನು ನಡೆಸಿದಾಗ ನಮ್ಮಲ್ಲಿರುವಂತಹ ಸಂಶಯಗಳು ವಾಸಿಯಾಗುವುದಕ್ಕೆ ಸಾಧ್ಯ ಇದೆ. ಹೇಗಿದ್ದರೂ ಈ ಭಾಗದಿಂದ 1-2 ಅಂಕದ ಪ್ರಶ್ನೆಗಳನ್ನು ನಾವು ಪರೀಕ್ಷೆಯಲ್ಲಿ ನಿರೀಕ್ಷಿಸಬಹುದಾಗಿದೆ. ಇವಿಷ್ಟು ಇಂದಿನ ವಿಚಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರೋಣ. ಧನ್ಯವಾದ.